ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಏನು ಅಂತ ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ. ನುಗ್ಗೆ ಸೊಪ್ಪಿನ ಪುಡಿ ಚಟ್ನಿ. ಎಲ್ಲರೂ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ಕೊಂಡು ಊಟ ಮಾಡಿರ್ತೀರ. ಇದು ಒಂಥರ ಡಿಫ್ರೆಂಟ್ ರೆಸಿಪಿ. ನುಗ್ಗೆ ಸೊಪ್ಪಿಂದು ಪುಡಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಫಸ್ಟು ನುಗ್ಗೆ ಸೊಪ್ಪನ್ನ ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿ. ನಾನು ನೆನ್ನೆ ತೊಗೊಂಡಿರೋದನ್ನ ಸೊಪ್ಪನ್ನ ತೊಳೆದು ನೆರಳಲ್ಲೇ ಒಣಸಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಕಡ್ಡಿ ಇಲ್ದಂಗೆ ಬರೀ ಎಲೆನೇ ಬಿಡಿಸಿಟ್ಕೋಬೇಕು ಈ ಥರ. ಫಸ್ಟು ನುಗ್ಗೆ ಸೊಪ್ಪು, ಅದಾದಮೇಲೆ ತುಂಬ ಸಿಂಪಲ್ ರೆಸಿಪಿ ಇದು. ಇದಕ್ಕೆ ಈ ಚಟ್ನಿ ಪುಡಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟ್ನೂರು ಮೆಣಸಿನ್ಕಾಯಿ ಎರಡು ಒಂದು 5 ತೊಗೊಂಡ್ರೆ ಸಾಕು. ಮತ್ತು ಬೆಳ್ಳುಳ್ಳಿ, ಕರಿಬೇವು. ತುಂಬ ಈಸಿ ರೆಸಿಪಿ. ಆಮೇಲೆ ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಇಲ್ಲದ್ರೂ ಒಂದೊಂದು ಟೈಮ್ ನಡೆಯುತ್ತೆ. ಆ ಥರ ಈ ರೆಸಿಪಿ ಇದು. ಚಟ್ನಿ ಪುಡಿ ಸ್ಟೋರ್ ಮಾಡಿ ಇಟ್ಕೊಳಕ್ಕಂತೂ ಮಕ್ಕಳಿಗೆ ಸಡನ್ ಸ್ಕೂಲಿಂದ ಬಂದ ತಕ್ಷಣ ಬಿಸಿ ಅನ್ನ ಮಾಡಿ ತುಪ್ಪ ಹಾಕಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಈ ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪನ್ನ ನೀವು ಈ ಥರ ಟ್ರೈ ಮಾಡಿ. 1 ಬೌಲು ಒಣ ಕೊಬ್ಬರಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಒಂದು 4 ಸ್ಪೂನು ತೊಗರಿಬೇಳೆ, 4 ಸ್ಪೂನ್ ಉದ್ದಿನಬೇಳೆ, 4 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ಇವಾಗ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಂಡು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲೇ ನುಗ್ಗೆ ಸೊಪ್ಪನ್ನ ಹುರಿಬೇಕು ಅಂತ ಏನಿಲ್ಲ. ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು, ಮತ್ತು ಎಣ್ಣೆಲ್ಲೂ ಕೂಡ ಹುರ್ಕೋಬೋದು. ನಾನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಫುಲ್ಲು ಗರಿ ಗರಿ ಅನ್ನಂಗೆ ಹುರ್ಕೋಬೇಕು ಇದನ್ನು. ಇದು ಇವಾಗ ತುಪ್ಪದಲ್ಲಿ ಹುರಿತಾ ಇದ್ರೇನೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊಪ್ಪಿಂದು ಏನೇನು ವಿಶೇಷತೆ ಅಂದರೆ, ಐರನ್ ಡೆಫಿಷಿಯನ್ಸಿ ಇರೋರು, ರಕ್ತಹೀನತೆ ಯಾರ್ಯಾರಿಗೆಲ್ಲ ಇರುತ್ತೆ ಅವ್ರು ಈ ಥರ ಎಲ್ಲ ಪುಡಿ ಚಟ್ನಿ ಮಾಡಿಟ್ಕೊಂಡು ಡೈಲಿ ಊಟಕ್ಕೆ ಒಂದೊಂದು ಸ್ಪೂನಾರು ಹಾಕ್ಕೊಂಡು ಆ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ, ಬಿಸಿ ಅನ್ನದ ಜೊತೆ ಅಂತ ಅಲ್ಲ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು. ನಾವಂತೂ ವಾರಕ್ಕೆ ಒಂದು 2-3 ಟೈಮ್ ತಿಂತೀವಿ ನುಗ್ಗೆ ಸೊಪ್ಪನ್ನ. ನೀವು ಕೂಡ ಈ ಥರ ಎಲ್ಲ ಟ್ರೈ ಮಾಡಿ. ಆಮೇಲೆ ರಕ್ತಹೀನತೆ ಇರೋರು ವಾರಕ್ಕೆ 1 ಟೈಮ್ ಆದರೂ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ವಾರದ ಪೂರ್ತಿ ಆಗೋಗ್ಬಿಡುತ್ತೆ. ಇಷ್ಟು ಡ್ರೈ ಆಗಿ ಹುರ್ಕೊಂಡ್ರೆ ನುಗ್ಗೆ ಸೊಪ್ಪು ಸಾಕು. ಇಷ್ಟು ಡ್ರೈ ಆಗಿರ್ಬೇಕು ನೋಡಿ. ಇಲ್ಲಿ ಅದೇ ಪ್ಯಾನಿಗೆ 1-2 ಸ್ಪೂನ್ ತುಪ್ಪ ಹಾಕೊಂಡು ಇದೇನು ತಗೊಂಡಿದ್ವಲ್ಲ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಫ್ರೈ ಮಾಡ್ಕೊಳ್ಳೋಣ. ಹೀಟಿಂಗ್ ಪದಾರ್ಥ ಅಲ್ವಾ ಇದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪನ್ನ ಹೆಚ್ಚಾಗಿ ಕೊಡ್ತಾರೆ ಬಾಣಂತಿಯರಿಗೆ. ಅದಕ್ಕೋಸ್ಕರ ನುಗ್ಗೆ ಸೊಪ್ಪಿಂದು ಕಟ್ಟಾಗಿರೋ ಕುಡಿಯೋಕೆ ಕೊಡ್ತಾರೆ. ಅದಾದಮೇಲೆ ನುಗ್ಗೆ ಸೊಪ್ಪನ್ನ ಉದ್ಕ ಮಾಡಿ ಕಾಳು ಕೊಡ್ತಾರೆ. ಬಟ್ ಈ ಥರ ನುಗ್ಗೆ ಸೊಪ್ಪಿನ ಚಟ್ನಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅನಿಸುತ್ತೆ. ಬಟ್ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡು ಕೂಡ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿಕೊಟ್ರೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಬಾಣಂತಿಯರಿಗೆ. ಅದಾದಮೇಲೆ ಪ್ರೆಗ್ನೆಂಟ್ ಇರೋರು ಕೂಡ ತಿನ್ಬೋದು ಇದನ್ನು ಚಟ್ನಿ ಪುಡಿ ಮಾಡಿಟ್ಕೊಂಡು. ಹೆಚ್ಚು ಪೋಷಕಾಂಶ ಇರೋದ್ರಿಂದ, ಕಬ್ಬಿಣಾಂಶ ಇರೋದ್ರಿಂದ ಡೈಲಿ 1 ಸ್ಪೂನ್ ಊಟದ ಜೊತೆ ತಿನ್ನೋದ್ರಿಂದ ಹೆಲ್ತಿ ಕೂಡ ಒಳ್ಳೆಯದು. ಅದಾದಮೇಲೆ ಇದನ್ನು ಮಾಡಿಟ್ಕೊಂಡು 1 ವಾರಕ್ಕೆ ಆಗೋಷ್ಟು ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೊಂಡು ಕೂಡ ತಿನ್ಬೋದು. ಇದನ್ನು ಏನು ಹಾಳಾಗಲ್ಲ, ಯಾಕೆಂದರೆ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರ್ತೀವಲ್ವ, ಏನು ಹಾಳಾಗಲ್ಲ ಇದು. ಇದನ್ನು ಕೂಡ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಪಳಪಳ ಅನ್ಬೇಕು ನೋಡಿ. ಇಲ್ಲಿ ಇಷ್ಟು ಗರಿ ಕರಿ ಅನ್ನಂಗೆ ಹುರ್ಕೋಬೇಕು. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕೋಣೋದು ಬೇಡ, ಇದನ್ನು ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ. ಇಷ್ಟು ರೋಸ್ಟ್ ಆಗಿದ್ರೆ ಸಾಕು. ಇದು ಸ್ವಲ್ಪ ಈಗ ಅಷ್ಟನ್ನು ತಣ್ಣಗಾಗಿ ಬಿಡ್ಕೋಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು ಸೇರಿಸಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ನುಗ್ಗೆ ಸೊಪ್ಪಿನ ಪುಡಿ ಚಟ್ನಿ ಇಸ್ ರೆಡಿ. ಇದಿಷ್ಟು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು 4-5 ಸ್ಪೂನು ಶೇಂಗಾ ಹಾಕಿ ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡಿರೋಣ. ಎಲ್ಲ ತಣ್ಣಗಾದ್ಮೇಲೆ ಈ ರೀತಿ ರುಬ್ಕೊಂಡಿದ್ದೀನಿ.
ತುಂಬ ನೈಸಾಗಿ ಏನು ರುಬ್ಕೊಳೋದು ಬೇಡ, ತರಿ ತರಿ ಅನ್ನಂಗೆ ರುಬ್ಕೊಂಬಿಟ್ರೆ ಸಾಕು. ಈ ಶೇಂಗಾ ಚಟ್ನಿ ಪುಡಿ ಎಲ್ಲ ರುಬ್ಕೊತೀವಲ್ಲ ಆ ರೀತಿ ರುಬ್ಕೊಂಬಿಟ್ರೆ ಸಾಕು. ಈಗ ಹೆಲ್ತಿ ಆದಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದು ರೆಡಿ ಆಯಿತು. ಇದನ್ನು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿನ ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ ಯಾವ್ದ್ರ ಜೊತೆ ಬೇಕಾದರೂ ನಾವು ತಿನ್ಬೋದು. ನಾವು ಬಿಸಿ ಅನ್ನದ ಜೊತೆ ಅಂತೂ ರುಚಿ ಅಂತೂ ಇನ್ನೂ ಚೆನ್ನಾಗೇ ಇರುತ್ತೆ. ಚಪಾತಿ ಜೊತೆ ಅದ್ರ ಜೊತೆ ಎಲ್ಲ ತುಪ್ಪ ಹಾಕಿ ಈ ಚಟ್ನಿ ಪುಡಿ ಕೊಟ್ಬಿಟ್ರೆ, ಪಲ್ಯದ ಜೊತೆ ಈ ಚಟ್ನಿ ಪುಡಿನ ಇದ್ಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಈ ರೀತಿ ಬಿಸಿ ಅನ್ನೋ ಜೊತೆ ತುಪ್ಪ ಹಾಕಿ ಆ ಚಟ್ನಿ ಪುಡಿ 2 ಸ್ಪೂನ್ ಹಾಕ್ಕೊಂಡು ಕೈ ತುತ್ತು ಥರ ಮಾಡಿಕೊಟ್ಬಿಟ್ರಂತೂ ಮಕ್ಕಳಿಗಂತೂ ಹೆಲ್ತಿ ಚಟ್ನಿ ಪುಡಿ ರೈಸು ಆ ಥರ ಎಲ್ಲ ತಿನ್ನೋಕ್ಕೆ ಅವರಿಗೂ ಈ ಥರ ಒಂದು ಹೆಲ್ತಿ ಥರ ಕೊಟ್ಟಿದ್ದೀವಿ ಮಕ್ಕಳಿಗೆ ಅನ್ನೋದು ನಮಗೂ ಒಂಥರ ತಾಯಂದ್ರಿಗೆ ಖುಷಿ ಇರುತ್ತೆ. ನೋಡಿ, ಇವತ್ತೇ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.